ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಗೊಂದಲಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಾತ್ರ ಮೌನಕ್ಕೆ ಶರಣಾಗಿದೆ. ಆದರೆ ಹೈಕಮಾಂಡ್ ಯಾವ ಕಾರಣಕ್ಕೆ ಮೌನವಾಗಿದೆಯೋ ಗೊತ್ತಿಲ್ಲ. ಆದರೆ ಎರಡೂ ಬಣಗಳು ತರಹೇವಾರಿ ಲೆಕ್ಕಾಚಾರವನ್ನು ಹಾಕಿ ಆ ಮೌನವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮದೇ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿಕೊಂಡಿದ್ದಾವೆ. ಒಂದೊಂದು ಬಣದಲ್ಲೂ ಕೂಡ ತರಹೇವಾರಿ ಲೆಕ್ಕಾಚಾರ ಈಗ ಜೋರಾಗಿ ನಡೀತಾ ಇದೆ. ಹೈಕಮಾಂಡ್ ಮೌನದ ಬಗ್ಗೆ ಸಿಎಂ ಡಿಸಿಎಂ ಬಣಗಳು ಒಂದು ರೀತಿ ಜಿಜ್ಞಾಸೆಗೆ ಒಳಗಾಗಿದ್ದಾವೆ. ತಮ್ಮದೇ ದೃಷ್ಟಿಕೋನದಲ್ಲಿ ಈಗ ಬಣಗಳು ಹೈಕಮಾಂಡ್ನ ಮೌನವನ್ನು ಈಗ ವ್ಯಾಖ್ಯಾನಿಸ್ತಾ ಇದ್ದಾವೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಹೈಕಮಾಂಡ್ ಸೈಲೆಂಟ್ ಆಗಿದೆ, ಬಟ್ ಸೈಲೆನ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ಹೇಳ್ತಾರೆ. ಈಗ ಹೈಕಮಾಂಡ್ನ ಒಂದು ಮೌನ ಎರಡೂ ಬಣಗಳು ತಮ್ಮ ತಮ್ಮ ರೀತಿಯಲ್ಲಿ ತಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ವ್ಯಾಖ್ಯಾನಿಸ್ಕೊಳ್ತಾ ಇವೆ ಅಂತ. ಸೊ ಹಾಗಿದ್ರೆ ಏನೆಲ್ಲ ವಿಶ್ಲೇಷಣೆಗಳು ಬರ್ತಿದ್ದಾವೆ ಎರಡೂ ಬಣಗಳ ಕಡೆಯಿಂದ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಹೈಕಮಾಂಡ್ ಮೌನಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಬಣದಲ್ಲಿ ಕೂಡ ಒಂದೊಂದು ರೀತಿಯಲ್ಲಿ ಚರ್ಚೆಗಳು ಈಗ ಶುರುವಾಗಿರುವಂತದ್ದು. ಒಂದು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಚರ್ಚೆಗಳು ಶುರುವಾಗಿದೆ. ಅಂದ್ರೆ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ವಾದ ಆಗಿರುವಂತದ್ದು. ಹೈಕಮಾಂಡ್ ನಾಯಕರು ಈಗ ಮೌನಕ್ಕೆ ಶರಣಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದೆ ಅನ್ನುವಂತ ಲೆಕ್ಕಾಚಾರ ಚರ್ಚೆಗಳು ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಆಗ್ತಾ ಇರುವಂತದ್ದು. ಅಂದ್ರೆ ಈಗ ಸದ್ಯಕ್ಕೆ ಕೂಡ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಸ್ಪಷ್ಟ ತೀರ್ಮಾನ. ಹಾಗಾಗಿ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದೆ ಅನ್ನುವಂಥದ್ದು ಕೂಡ ಈಗ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಮಾತುಗಳಾಗಿರುವಂತದ್ದು. ಇತ್ತ ಮಗದೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಹೇಳುವಂತದ್ದೇ ವಾದವೇ ಬೇರೆ ಆಗಿದೆ. ಅಂದ್ರೆ ಈಗ ಯಾವುದೇ ಬದಲಾವಣೆ ಇಲ್ಲ, ಹಾಗಾಗಿ ಬದಲಾವಣೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈಗ ಹೈಕಮಾಂಡ್ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ವ್ಯಕ್ತ ಆಗ್ತಿದೆ. ಬದಲಾವಣೆ ಅನ್ನುವಂಥದ್ದಿದ್ರೆ ಬಹುಶಃ ಇಷ್ಟಕ್ಕೆ ಆ ರೀತಿಯ ತೀರ್ಮಾನವನ್ನ ಕೈಗೊಳ್ತಾ ಇತ್ತು ಹೈಕಮಾಂಡ್. ಹಾಗಾಗಿ ಬದಲಾವಣೆ ಅನ್ನುವಂಥದ್ದು ಇಲ್ಲ, ಹೀಗಾಗಿಯೇ ಕೂಡ ಮೌನಕ್ಕೆ ಶರಣಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರಗಳು ಈಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ತರಹೇವಾರಿ ಸಿಎಂ ಮತ್ತೆ ಡಿಸಿಎಂ ಎರಡೂ ಬಣಗಳ ನಡುವೆ ಹೈಕಮಾಂಡ್ ಮೌನದ ಸಂಬಂಧಪಟ್ಟಂಗೆ ತಮ್ಮದೇ ಆದಂತ ಲೆಕ್ಕಾಚಾರದಲ್ಲಿ ವಿಶ್ಲೇಷಣೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ರಾಹುಲ್, ಈಗ ಹರೀಶ್, ನಾನು ಆಗಲೇ ಒಂದು ಮಾತು ಹೇಳಿದೆ, ಸೈಲೆನ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ. ಸೊ ಹೈಕಮಾಂಡ್ ಹೆಂಗೆ ನಡೀತಾ ಇದೆಯೋ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಲಿಕ್ಕೆ ಏನಾದರೂ ಈ ಎಲ್ಲ ಗೊಂದಲಕ್ಕೂ ಏನು ಮಾತಾಡೋದು ಬೇಡ, ಯಾವುದೇ ಡಿಸಿಷನ್ ತೆಗೆದುಕೊಳ್ಳೋದು ಬೇಡ ಅಂತ ಸೈಲೆಂಟ್ಗೆ ಅಂದರೆ ಆ ಸೈಲೆಂಟ್ ಮೋಡ್ಗೆ ಜಾರಿದ್ಯಾ ಅಂತ? ಖಂಡಿತವಾಗಿ ರಾಹುಲ್, ಯಾಕಂದ್ರೆ ಹೈಕಮಾಂಡ್ ನಾಯಕರು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿ ಆದ್ರೂ ಕೂಡ ಮೌನಕ್ಕೆ ಶರಣಾಗಿರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆಗೆ ಕೈ ಹಾಕಬಾರದು ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸಹಜವಾಗಿ ಕೂಡ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಪ್ರಶ್ನಾತೀತ ನಾಯಕರು, ಅದರಲ್ಲೂ ಅಹಿಂದ ವರ್ಗದ ಮತಗಳನ್ನ ಸೆಳೆಯುವಂತ ಛಾತಿ ಹೊಂದಿರುವಂತಹ ಪ್ರಮುಖ ನಾಯಕರು ಕೂಡ. ಕಳೆದ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಎರಡೂ ಚುನಾವಣೆ ಸಂದರ್ಭದಲ್ಲಿ ಅಹಿಂದ ಮತಗಳು ಕಾಂಗ್ರೆಸ್ನ ಕೈ ಹಿಡಿದಿದೆ ಅನ್ನುವಂಥದ್ದನ್ನ ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನ ತಲುಪ್ತಿದೆ. ಮತ್ತೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ವಾಸ್ತವವನ್ನು ಅರಿಯುವಂತ ಒಂದು ಪ್ರಯತ್ನ ಆಗಿದೆ. ಇದೇ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯರನ್ನ ಬದಲಾಯಿಸಿದ್ದೇ ಆದ್ರೆ ಅಥವಾ ನಾಯಕತ್ವ ವಿಚಾರ ಕೈ ಹಾಕಿದ್ದೇ ಆದಲ್ಲಿ ದೊಡ್ಡ ಮಟ್ಟದ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಂತ ಆಗುತ್ತೆ. ಈಗ ರಾಜಸ್ಥಾನ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ಗೊಂದಲ ಸೃಷ್ಟಿಯಾದಂತ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದಾಗ ಯಾವ ರೀತಿಯೆಲ್ಲ ಗೊಂದಲಗಳು ಸೃಷ್ಟಿಯಾದವು, ಅದೇ ರೀತಿಯಲ್ಲಿ ಕೂಡ ಕರ್ನಾಟಕದಲ್ಲಿ ಕೈ ಆಗೋದು ಬೇಡ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಅದೆಲ್ಲಕ್ಕಿಂತಲೂ ಹೈಕಮಾಂಡ್ ಲೆಕ್ಕಾಚಾರ ಬಲವಾಗಿರುವಂತದ್ದು ಕರ್ನಾಟಕದ ಮಟ್ಟಿಗೆ. ಅದಂದ್ರೆ ಇಡೀ ದೇಶದಲ್ಲಿ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಪ್ರಬಲವಾಗಿದೆ. ಮತ್ತೆ ಸಂಪನ್ಮೂಲ ದೃಷ್ಟಿಯಿಂದಲೂ ಕೂಡ ಹೈಕಮಾಂಡ್ಗೆ ಇದು ದೊಡ್ಡ ಬಲವನ್ನು ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ನಾಯಕತ್ವ ವಿಚಾರವು ಕೈ ಹಾಕಿದೆ, ಅದರಲ್ಲಿ ಗೊಂದಲಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಮತ್ತೆ ಸರ್ಕಾರದಲ್ಲಿ ಒಂದಲ್ಲ ಒಂದು ಅಪಸ್ವರಗಳು ವ್ಯಕ್ತ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದೆ ಅಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.